ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ ನಾನು. ಅಂದರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲಿ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ, ಅದರಲ್ಲಿ ಶ್ರಾಮ್ಲವರು ಸೋದರ ಮಾವನ್ನ ಕೂಡ ನೀವು ಕೊಲೆ ಮಾಡಿರುವಂಥದ್ದನ್ನು ಮಾತನ್ನು ಹೇಳಿದೆ. ಅದು ಡಿಫಾರ್ಮೇಷನ್ ಕೇಸು ಹಾಕಿದ್ರು. ಆ ಕೇಸು ಸುಮಾರು ಅಂದರೆ 20 ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಯಿತು. ಮತ್ತು ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ. ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ. ಈ ವಿಷಯ ನಾನು ಹೇಳುವಂಥದ್ದಲ್ಲ. ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನು ಕಟ್ಕೊಂಡು ತನ್ನ ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತ ಅವ್ರನ್ನ ಸಾಯಿಸ್ತೇನೆ, ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು, ಹಾಗೆ ಹೀಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದರೆ ಇಡೀ ಅದು ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬಕ್ಕೆ ಮಾಡಿರುವಂತ ಅನ್ಯಾಯ ಅಂತೇಳಿ ಮೊದಲನೇದು. ರಾಮುಲವರೇ ಬಂದು ನಿಮ್ಮ ಹತ್ರ ಹೇಳಿದ್ರೆ ನಾನು ಒಂದು ಮರ್ಡರ್ ಮಾಡ್ತೀನಿ ಅಂತ ಸರ್, ನೇರವಾಗಿ ಮಾಡ್ತೀನಿ ಅಂತೇಳಿ ಅವರು ಸತತವಾಗಿ ಅವ್ರ ಇಡೀ ಕುಟುಂಬ ಪ್ಲಾನ್ ಮಾಡ್ತಾನೆ ಇದ್ರು ನಿರಂತರವಾಗಿ. ನಿಮ್ಮ ಹತ್ರ ಬಂದು ನನ್ನ ಹತ್ರ ಕೊನೆಗಿನ್ನ ಇನ್ನೇನು ಫೈನಲ್ ಆಯಿತು ಎಲ್ಲ ಮಾಡ್ಕೊಂಡ್ಬಿಟ್ಟು ಇನ್ನೇನಿನ್ನ ನಾಳೆ ನಾಡಿದ್ರಲ್ಲಿ ಇನ್ನು ಕರೆಕ್ಟಾಗಿ ಇನ್ನು ಮುಗಿಸ್ತಾರೆ ಅನ್ನೋ ಸಂದರ್ಭದಲ್ಲಿ ಅವರ ಬ್ರದರ್ಸ್ನಲ್ಲಿ ಒಬ್ಬರು ನನಗೆ ಅವರ ದೃಷ್ಟಿಗೆ ತಗೊಂಡೋಗಿದ್ದಂಗೆ ನಾವೇನಾದ್ರೂ ಮಾಡಿದ್ರೆ ನಮ್ಗೆ ರಕ್ಷಣೆ ಸಿಗಲ್ಲ ಅಂತೇಳಿ ನನ್ನ ಹತ್ರ ಬಂದಾಗ, ಭಗವಂತ ಅಟ್ಲೀಸ್ಟ್ ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟು ನನಗೆ ಹೇಳಿದ್ದೀರಿ ಅಂತ ಹೇಳಿ ನಾವೆಲ್ಲ ನಮ್ಮ ತಾಯಿ ನಾವೆಲ್ಲ ಕೂಡಿಸಿ ಎಲ್ಲ ವಿಚಾರಗಳನ್ನ ಹೇಳಿ, ನಾವೆಲ್ಲ ಪುರಾಣಗಳಲ್ಲಿ ಯಾವ ರೀತಿ ನಾವು ತಪ್ಪು ಮಾಡಿದ್ರೆ ಆ ತಪ್ಪು ನಮ್ಮನ್ನು ಹೆಂಗೆ ಹಿಂಬಾಲಿಸುತ್ತೆ, ಇನ್ನೊಬ್ಬರು ಮಾಡಿದ್ದು ನಾವು ಮಾಡೋದು ಬೇಡ ಅಂತೇಳಿ ಅವನ್ನ ನಾವು ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಬಂದು ಒಳ್ಳೆ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿ ಈ ಮಟ್ಟಕ್ಕೆ ಬೆಳೆಸಿದ್ವಿ. ಒಂದು ಎರಡನೇ ವಿಚಾರ, ಮುನ್ಸಿಪಲ್ ಕೌನ್ಸಿಲರ್ ಆಗಿ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಹೇಳಿದೆ, ನಾವು ಬಿಜೆಪಿಯಲ್ಲಿ ಇದ್ದೀವಿ, ನಾವು ನಮ್ಮ ಸಹೋದರೆಲ್ಲರೂ ಕೂಡ ಸ್ನೇಹ ಬೇರೆ ರಾಜಕೀಯ ಬೇರೆ. ನೀನು ಬಿಜೆಪಿಗೆ ಬಂದು ಕಂಟೆಸ್ಟ್ ಮಾಡಿದ್ರೆ ನಾವು ಬಹಿರಂಗವಾಗಿ ನಿನ್ಗೋಸ್ಕರ ಬರ್ಬೋದು, ಇಲ್ಲ ಅಂತಂದ್ರೆ ಯಾವತ್ತೂ ಕೂಡ ನಾವು ನಿಮ್ಮ ಪರವಾಗಿ ಬಂದು ಮಾಡ್ಲಿಕ್ಕೆ ಆಗಲ್ಲ. ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಅಪ್ಪಿದಕ್ಕೆ ನೀನು ಕೊಟ್ಟರು ಕೂಡ ಕೊಡಲ್ಲ, ಅವರು ನೀನು ಕೊಟ್ಟರು ಕೂಡ ಆಗಲ್ಲ ಅಂತ. ಅವಾಗೆ ನಾನು ಅವನ್ನ ಕನ್ವಿನ್ಸ್ ಮಾಡಿ ಯಡಿಯೂರಪ್ಪ ಅವ್ರ ಹತ್ರ ಕರ್ಕೊಂಡು ಬಂದು 1999ರಲ್ಲಿ ಸುಷ್ಮಾ ಸ್ವರಾಜ್ ಅವರು ಇದ್ದಾಗ MLA ಟಿಕೆಟ್ ಇಸ್ಕೊಡೋ ಟೈಮಲ್ಲಿ ಕೂಡ ಅವನು 2 ಕಣ್ಣಲ್ಲಿ ನೀರು ಹಾಕ್ತಾರೆ. ಯಡಿಯೂರಪ್ಪ ಅವರು ಕನ್ಫ್ಯೂಸ್ ಆದರು, ಏನು ಜನಾರ್ದನ್ ಯಾಕೆ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಅಂದ್ರೆ ನಾನು ಹೇಳಿದೆ ಸ್ವಲ್ಪ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬಂದಿರಬೇಕು ಅಂತೇಳಿ. ಆದರೆ ಅವನು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಟಿಕೆಟ್ ತಗೊಳ್ತಾ ಇದ್ರು, ಆ ಸಿಂಬಲ್ಲೇ ನಮ್ಮ ಬಳ್ಳಾರಿಯಲ್ಲಿ ಗೊತ್ತಿಲ್ಲಲ್ಲ ಜನಗಳಿಗೆ, ನಾನು ಹೇಗೆ ಗೆಲ್ತೀನಿ ಅನ್ನೋ ಭಯದಲ್ಲಿ ಕಣ್ಣೀರು ಹಾಕಿದ್ದವು. ಆಯಿತು, ಆಮೇಲೆ ಅವತ್ತು ಸೋತಿರ್ಬೋದು, ಮತ್ತು 2004ರಲ್ಲಿ ಮತ್ತೆ MLA ಆಗಿ ಮಾಡಿರುವಂಥ ಒಂದು ವಿಚಾರ ಇರ್ಬೋದು. ಆನಂತರ ಕೊಯ್ಲೇಷನ್ ಗೌರ್ಮೆಂಟ್ ಬರೋ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ 5:05ವರೆಗೆ ಮನೆಗೆ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಜನಾರ್ದನ್ ಬರಲಿಕ್ಕೆ ಹೇಳಿ, ಜನಾರ್ದನ್ ನೀನು ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀನಿ ಅಂತ ಹೇಳಿ. ಆವಾಗ ಒಂದು ಮಾತು ಹೇಳಿದೆ, ಸರ್ ನನ್ನ ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ, ನಾನು ನ್ಯಾಯ ಮಾಡಲಿಕ್ಕಾಗಲ್ಲ, ಮತ್ತು ಸದ್ಯಕ್ಕೆ ಇನ್ನೂ ಬೆಳೀತಾ ಇದ್ದೀವಿ ನಾವು, ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ. ರಾಜವಾಗಿ ಒಂದು ಜಾತಿ ಅನ್ನೋದು ಬರುತ್ತೆ, ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮನ್ನ ನೀವು ನಿಮ್ಮ ಜೊತೆಯಲ್ಲಿ ಮಂತ್ರಿ ಮಾಡಿಕೊಡೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಬದಲು ಶ್ರೀರಾಮನ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲು ಮಾಡಿರುವಂಥ ಇನ್ನೊಂದು ದ್ರೋಹ. ಜೊತೆಗೆ ನಿಮಗೆ 2000 ಇನ್ನ ಮಧ್ಯದಲ್ಲಿ ಬಹಳಷ್ಟು ಇದ್ದಾವೆ, ಅವೆಲ್ಲ ಕೂಡ ನಾನು ಸಮಯ ಸಂದರ್ಭ ಬಂದಾಗ ಇನ್ನ ಬಹಳ ವಿಚಾರಗಳು ಹೇಳೋದಿದೆ. 3-4 ವಿಚಾರಗಳು ಮಾತ್ರ ನಾನು ಹೇಳಬೇಕಾಗುತ್ತೆ. 2018ರಲ್ಲಿ ಬಳ್ಳಾರಿ ಗ್ರಾಮೀಣದಲ್ಲಿ ಸೋಲ್ತೀನಿ ಅನ್ನೋ ಭಯದಲ್ಲಿ ಮೊಳಕಲ್ಮೂರು ಕಾನ್ಸ್ಟಿಟ್ಯೂನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡಿಕೊಂಡಾಗ, ಯಾಕಂದ್ರೆ ನಾನು ಬಳ್ಳಾರಿ ಜಿಲ್ಲೆಗೆ ಹೋಗೋದಿಲ್ಲ, ಚಿತ್ರದುರ್ಗದ ಮೊಳಕಲ್ಮೂರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನನ್ನ ಸಹಾಯ ತಗೋಬಹುದು ಅನ್ನೋ ಒಂದು ಕಾರಣಕ್ಕೆ ತಗೊಂಡು. ಆದರೆ ನನಗೆ ಪಕ್ಷದ ನಾಯಕರುಗಳು ಪಕ್ಷದಲ್ಲಿ ನನಗೆ ಸುಮಾರು ಅಂದರೆ ನನ್ನ ಪಾರ್ಟಿಯಲ್ಲಿ ಇರದೇ ಇರುವಂಥ ಸಂದರ್ಭ, ಮತ್ತು ನಿಮಗೆಲ್ಲ ಆ ಸಂದರ್ಭದಲ್ಲಿ ನನ್ನ ಪಾರ್ಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಇವ್ರಿಗೆ ಬಾದಾಮಿ ಟಿಕೆಟ್ ಕೂಡ ಕೊಟ್ಟರು.
ಕೊಟ್ಟಾದ ನಂತರ ಮೊಳಕಲ್ಮೂರಲ್ಲಿ ತಾನು ತನ್ನ ಹೆಂಡತಿ ಜೊತೆಯಲ್ಲಿ ಕುಟುಂಬದ ಜೊತೆಯಲ್ಲಿ ಮೊಳಕಲ್ಮೂರು ನಾಯಕನಹಳ್ಳಿ ತಿಪ್ಪೇಸ್ವಾಮಿ ದರ್ಶನಕ್ಕೆ ಅಂತ ಹೋದಾಗ ಅಲ್ಲಿ ತಿಪ್ಪೇಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿದ್ದ ಅವರು ನನಗೆ ಬಿಜೆಪಿ ಟಿಕೆಟ್ ನನಗೆ ತಡ್ಕೊಳ್ಳೋಕೆ ಆಗಲಿಲ್ಲ. ಅಂದರೆ ಬಟ್ಟೆಗಳು ಲಗೇಜ್ ಎಲ್ಲ ನೀವು ತಗೊಂಡು ಬರ್ರಿ ಅಂತ ಹೇಳಿ ಹಾಗೆ ಹೋಗಿ ಕಾರಲ್ಲಿ ಕೂತ್ಕೊಂಡು ಮ್ಯಾಕ್ಸಿಮಮ್ ಒಂದು 3 ತಾಸಲ್ಲಿ ನಾನು ಹೋಗಿ ಅದೇ ಮೊಳಕಲ್ಮೂರಿಗೆ ನಾನು ರೀಚ್ ಆದೆ. ನಾನು ರೀಚ್ ಆಗಿ ಅವನಿಗೋಸ್ಕರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೇ. ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೇ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂತ ಇನ್ನೊಂದು ದ್ರೋಹ ನಾನು ಮಾಡಿರುವಂತ ರಕ್ತದ ಕಣಕಣದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇದ್ರೂ ಕೂಡ ಅನಿವಾರ್ಯವಾಗಿ ಹೆಜ್ಜೆ ಹೊರಗಡೆ ಇಡುವಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಅವತ್ತು ಸ್ಪಷ್ಟವಾಗಿ ಹೇಳಿದೆ. ಯಡಿಯೂರಪ್ಪ ಅವರಿಗೆ ಇವತ್ತು ಕೂಡ ಒಂದು ತಂದೆ ಅನ್ನುವಂಥ ಸ್ಥಾನ, ಆ ಗೌರವನೇ ನಾನು ಕೊಡ್ತೇನೆ. ಶ್ರೀರಾಮುಲುನ ಹೆತ್ತ ತಾಯಿ ಮಗುನ ಯಾವ ರೀತಿ ನೋಡ್ಕೊಳ್ತಾರೋ ಆ ರೀತಿ ನೋಡ್ಕೊಂಡಿದ್ದೀವಿ. ಅದೇ ಗೌರವ ನನಗೆ ಶ್ರೀರಾಮುಲು ಮೇಲೆ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಶ್ರೀರಾಮುಲನ್ನಾಗಲಿ ನನ್ನ ಸಹೋದರನಾಗಲಿ ನಾನು ನನ್ನ ಪಕ್ಷಕ್ಕೆ ನಾನು ಆಹ್ವಾನ ಮಾಡ್ತಾ ಇಲ್ಲ. ನಾನು ಒಬ್ಬಂಟಿಯಾಗಿ ನಾನು ಹೋರಾಟ ಮಾಡ್ಕೊಂಡು ಹೋಗ್ತೀನಿ ಅಂತಲೇ ನಾನು ಅವತ್ತು ಹೇಳ್ತೇನೆ. ಯಾವುದೋ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ನನ್ನ ಕರೆದ್ರು ನಾನು ಹೋಗ್ಲಿಲ್ಲ, ಅದಕ್ಕೆ ಅದು ಇದು ಅಂತೇಳಿ ಹೇಳ್ತಾ ಇದ್ದೆ. ಅಂದ್ರೆ ಇದೆಲ್ಲ ಕೂಡ ನೋಡಿದ್ರೆ ನಾನು ಏನು ಒಂದು ತಾಯಿ ಮಗುವನ್ನ ಯಾವ ರೀತಿ ಪ್ರೀತಿ ಮಾಡ್ತಾಳೋ ಆ ರೀತಿ ನಾವು ನೋಡ್ಕೊಂಡಿದ್ದೀವಿ ಅಂತ ಅವತ್ತು ನಾನು ಪಕ್ಷ ಮಾಡೋ ದಿವಸ ಕೂಡ ನಾನು ಹೇಳಿದ್ದೆ. ನಾನು ಇವತ್ತು ನನಗೆ ಏನು ಅನಿಸ್ತಾ ಇದೆ ಅಂದ್ರೆ ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಹೇಳ್ತಾ ಇರ್ತಾರೆ. ಏನ್ ಗಾದೆ ಮಾತು ಅಂತಂದ್ರೆ, ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನ್ ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ, ಇವತ್ತು ಇಂಥ ಶ್ರೀರಾಮುಲು ಅಂತವ್ರ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇನೆ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹುಡ್ಕೊಂಡು ಬಂದಿರ್ಬೋದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇದೆ. ಅದೇನೋ ನನ್ನ ವಿಧಿ ಗೊತ್ತಿಲ್ಲಾಗಲಿ ಪ್ರತಿಯೊಂದು ಕೂಡ ನನಗೆ ಅನುಭವಗಳೆಲ್ಲ ಆದ್ಮೇಲೆ ನನಗೆ ಒಂದು ಲೆವೆಲ್ ತಗೊಂಡು ಬಂದ್ರು. ಅದಾದ್ಮೇಲೆ ನನ್ನ ಸೆಕೆಂಡ್ ಫೇಸ್ ಆಫ್ ಲೈಫನ್ನ ಇನ್ನ ತೆಗೆಯೋದಿತ್ತು. ಹಾಗಾಗಿ ಮುಂದೆ, ಯಾಕಂದ್ರೆ ಇದಕ್ಕೆ ಸುಮಾರು ಸೀಸನ್ಗಳೇ ಬೇಕು. 40 ವರ್ಷದಂದ್ರೆ ಬಹಳ ಸೀಸನ್ಗಳೇ ಬೇಕು. ಇವತ್ತು ಲೈಫಲ್ಲಿ ನನಗೆ ಪ್ರತಿಯೊಂದು ಕೂಡ ಸ್ವತಃ ಅನುಭವಗಳು ಆದ್ಮೇಲೆ ಎಲ್ಲ ಕೂಡ ಗೊತ್ತಾಗುತ್ತೆ. ಶ್ರೀರಾಮುಲು ಅವರು ಪಕ್ಷ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಅವ್ರಿಗೇನು ಇದೇನು ಹೊಸದೇನಲ್ಲ. ಯಾವ ರೀತಿ ಹಿಂದೆ BSR ಪಕ್ಷ ಮಾಡುವಂಥ ಸಂದರ್ಭದಲ್ಲಿ ಅವನಿಗೆ ನಾನು ಕರೆದು ಮನೆಗೆ ಒಂದೇ ಮಾತು, ಇವಾಗ ಕಾಂಗ್ರೆಸ್ ಪಕ್ಷದವರು ನಮ್ಮ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಯಾವ ಕ್ಷಣದಲ್ಲಾದರೂ ಕೂಡ CBI ನನ್ನ ಬಂಧನ ಮಾಡುತ್ತೆ. ಈ ಸಮಯದಲ್ಲಿ ನೀನು ಪಕ್ಷ ಮಾಡಿ ಪಕ್ಷ ನಿನಗೆ ಮಂತ್ರಿ ಸ್ಥಾನ ಸದಾನಂದ ಗೌಡರನ್ನ CM ಮಾಡಿದಾಗ ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಪಕ್ಷ ಮಾಡೋದು ಬೇಡ. ತುಂಬ ಪೇಷನ್ಸಿಂದ ಇರೋಣ, ನಮ್ಮ ಕಷ್ಟಗಳು ಭಾಳ ಕಷ್ಟಗಳಿದ್ದಾವೆ, ಸ್ವಲ್ಪ ತಾಳ್ಮೆಯಿಂದ ಇರೋಣ ಅಂತೇಳಿ ಹೇಳಿದ್ರು ಕೂಡ ಇಲ್ಲ ಅಂತೇಳಿ 1 ತಿಂಗಳು ಟೈಮ್ ಕೊಟ್ಟೆ. ನಾನು ಇನ್ನೂ ಯೋಚನೆ ಮಾಡಿ ಇವಾಗ ಆವೇಶದಲ್ಲಿ ಡಿಸಿಷನ್ ತಗೊಳ್ಳೋದು ಬೇಡ ಅಂತ BSR ಕಟ್ಟಿದಾಗ. ಹೌದು, ಕರೆಕ್ಟಾಗಿ ಅವ್ನು ಸೆಪ್ಟೆಂಬರ್ 5ನೇ ತಾರೀಕು ಇಲ್ಲಿಗೆ ಬಂದು ರಾಜೀನಾಮೆ ಕೊಡಲಿಕ್ಕೆ ಬಂದ. ಅಲ್ಲಿ ಬೆಳಿಗ್ಗೆ ಅವ್ನ ಮನೆ ಬಿಟ್ಟ, ನಮ್ಮ ಮನೆಗೆ ಬಂದು ನನ್ನ ಮಾತಾಡಿಸ್ಬಿಟ್ಟು ನಿನ್ನ ಬ್ಲೆಸ್ಸಿಂಗ್ಸ್ ಇರಬೇಕು ಅಂತ ಹಿಂಗೆ ಹೋಗ್ಬೇಕು ಅಂತೇಳಿ ಮುಂಚೆ ಅಂದರೆ ಸೆಪ್ಟೆಂಬರ್ 4 ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತೇಳಿ ಬಂದ. 5ನೇ ತಾರೀಕು ಬೆಳಿಗ್ಗೆ ನಾನು ಬಂಧನ ಆಗಿತ್ತು. ಏನಾಗಿದೆ ಅಂತಂದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಏನಂತಂದ್ರೆ, ಜನಾಂಗದಲ್ಲಿ ಬೇರೆಯವರು ಯಾರಾದರೂ ಬೆಳೀತಾ ಇದ್ರೆ ಇವತ್ತು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಾಲ್ಮೀಕಿ ಜನಾಂಗದವರು ಸೋತಿದ್ದಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾದರೂ ಒಬ್ಬ ಗೆದ್ಬಿಟ್ರೆ ನನ್ನ ಅಸ್ತಿತ್ವ ಹೋಗುತ್ತೆ ಅನ್ನೋ ಭಯದಲ್ಲೇ ಅವ್ರು ಏನು ತಪ್ಪುಗಳು ಮಾಡ್ಕೊಂಡಿದ್ದಾರೆ ಅದು ನನಗೂ ಗೊತ್ತಿಲ್ಲ. ಹನುಮಂತ ಏನೋ ಒಂದು ಸಭೆ ಮಾಡಿ ಮೀಟಿಂಗಲ್ಲಿ ಮಾತಾಡ್ತಾ ಇದ್ದಿದ್ದು ಯಾರೋ ವಿಡಿಯೋ ತೆಗೆದು ಮಾಧ್ಯಮಗಳಿಗೆಲ್ಲ ಕೊಟ್ಟಿದ್ದು ನಾನು ನೋಡ್ತೇನೆ. ಇವತ್ತು ಪಕ್ಷಕ್ಕೆ ತಂದೆಯಾಗಿರುವಂಥ ಒಂದು ಇಡೀ ಪ್ರಪಂಚದಲ್ಲೇ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂಥ ಒಂದು ಪಾರ್ಟಿ. ಪಕ್ಷಕ್ಕೆ ತಂದೆಯಾಗಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲವೂ ಕೂಡ ಇರುತ್ತೆ. ಅದರ ಆಧಾರದ ಮೇಲೆ ಅವ್ರು ಏನು ಕೇಳಿದ್ದಾರೆ, ಇವರು ಏನು ಹೇಳಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಅಷ್ಟೇ ಆಗಲಿ, ಜನಾರ್ದನ್ ರೆಡ್ಡಿ ಹೇಳಿದ ತಕ್ಷಣ ಅಲ್ಲ, ಇವತ್ತು ಒಂದು ಬೂತ್ಗೆ 40-50 ಮಂದಿ ಕಾರ್ಯಕರ್ತರು ಇರ್ತಾರೆ, BJPಗೆ ಮತ ಹಾಕುವಂಥ ಮತದಾರರು ಇರ್ತಾರೆ, ಲಕ್ಷಾಂತರ ಜನಗಳು ಅವರ ಅಭಿಪ್ರಾಯಗಳನ್ನ ಪಕ್ಷ ನಾಯಕರುಗಳು ನಮ್ಮ ಸನ್ಮಾನ್ಯ ಸದಾನಂದ ಗೌಡರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಅಲ್ಲಿಗೆ ಹೋಗಿ ಎಲ್ಲ ಕಾರ್ಯಕರ್ತರ ಹತ್ರ ಕೂಡ ಅವ್ರು ಮಾಡಿ ಒಂದು ರಿಪೋರ್ಟನ್ನು ತಗೊಂಡಿದ್ದಾರೆ. ಯಾವ ಆಧಾರದ ಮೇಲೆ ನಾಯಕರುಗಳು ಅವ್ರನ್ನ ಯಾವ ಪ್ರಶ್ನೆ ಕೇಳಿದಾರೋ ನನಗಂತೂ ಗೊತ್ತಾಗಲಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಗೊಂದಲ ಮಾಡಿಕೊಂಡು
ಯಾರೋ ಒಬ್ಬರ ಮೇಲೆ ಈ ರೀತಿ ಆರೋಪ ಮಾಡೋದ್ರಿಂದ ನಾನು ಶ್ರೀರಾಮುಲುಗೆ ತಮ್ಮ ಮೂಲಕ ನಾನು ಹೇಳೋದು ಕೊನೆಗೆ ಒಂದೇ ಒಂದು ವಿಷಯ. ಇದು ಕೂಡ 14 ವರ್ಷಗಳಲ್ಲಿ ಏನೆಲ್ಲ ಅನುಭವಿಸಿದ್ರು ಕೂಡ ಇದೆಲ್ಲವುದನ್ನು ಕೂಡ ಮೀರಿ ಏನು ಕಾಪಾಡ್ಕೊಂಡು ಬಂದಿದ್ದೀನಲ್ಲ ನಾನು, ಸೊ ಅದು ನಾನು ಅವ್ರಿಗೆ ಮಾಡಿರುವಂಥ ಒಂದು ದ್ರೋಹ. ನಾನು ರಾಜಕೀಯ ವಿಚಾರಗಳು ಹೇಳಬೇಕು ಅಂತಂದರೆ, ನೋಡ್ರಿ, ಒಬ್ಬ ಮನುಷ್ಯ ಜನಗಳಲ್ಲಿ ವಿಶ್ವಾಸ ಸಂಪೂರ್ಣವಾಗಿ ಕಳ್ಕೊಂಡ 14 ವರ್ಷ ನಾನು ಇರಲಿಲ್ಲ ಬಳ್ಳಾರಿಯಲ್ಲಿ. 14 ವರ್ಷ ನಾನು ಬಳ್ಳಾರಿಯಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಜನಗಳ ಪ್ರೀತಿ ಎಷ್ಟು ದೊಡ್ಡ ಮಕ್ಕೆ ಬೆಳೆಸ್ಕೋಬೇಕಾಗಿತ್ತು, ಜನರ ವಿಶ್ವಾಸ ಎಷ್ಟು ಗಳಿಸ್ಕೋಬೇಕಾಗಿತ್ತು. ಒಬ್ಬ ರಾಜ್ಯ ಮಟ್ಟದ ನಾಯಕ ಅಂತಂದರೆ ನಮ್ಮ ಸ್ವಂತ ಊರಲ್ಲಿ ನಾವು ಗೆಲ್ಲಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಬಂದರೆ ಅದನ್ನು ಶ್ರೀರಾಮುಲು ಆತ್ಮವಿಮರ್ಶೆ ಮಾಡ್ಕೋಬೇಕು. ಪಕ್ಷದ ವರಿಷ್ಠರು ಇವತ್ತು ನಾನು ಹೋಗಿ ಶ್ರೀರಾಮುಲು ಸಂಡೂರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತೇಳಿ ಹೇಳುವಷ್ಟು ನನ್ನ ಜಾಯಮಾನ ಅದಲ್ಲ. ನಾನು ಮೊದಲಿಂದ ಕೂಡ ನೇರವಾಗಿ ನಾನು ಮಾತಾಡ್ತಾ ಇರುವಂಥದ್ದೇ. ಮತ್ತೆ ನನ್ನ ಪಕ್ಷದಲ್ಲಿ ಕರ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಮ್ಮ ಡೆಲ್ಲಿ ಪಕ್ಷದ ನಮ್ಮ ಹಿರಿಯರು, ನಮ್ಮ ನಾಯಕರುಗಳು. ಅಷ್ಟೇ ಆಗಲಿ, ನಾನು ಯಾರೋ ಒಬ್ಬ ರೆಕಮೆಂಡೇಶನಲ್ಲಿ ಹೋಗಿದ್ದವ. ನನಗಿರೋ ಒಂದು ಶಕ್ತಿ ಸಾಮರ್ಥ್ಯ ಜನಗಳಲ್ಲಿ BJP ಪಕ್ಷದ ಪರವಾಗಿ ನನಗಿರುವಂಥ ಅಭಿಮಾನ ನೋಡಿ ಏನೋ ಆಗಿದೆ ಅಂತೇಳಿ ನನ್ನ ಪಕ್ಷದಲ್ಲಿ ತಗೊಂಡ್ರೆ ಆಗಲಿ, ಯಾರೋ ಶಿಫಾರಸು ಮಾಡಿ ನನ್ನ ಪಕ್ಷದಲ್ಲಿ ಬಂದಿರುವಂಥ ಒಂದಷ್ಟು ದುಸ್ಥಿತಿ ನನಗಿದ್ದಿಲ್ಲ. ಇವತ್ತು ನನ್ನ ಕೈಯಲ್ಲಿ ಬೆಳೆದಿರೋ ಸಹಾಯ ತಗೊಂಡು ನಾನು ಮೆಟ್ಲೇರ್ಬೇಕು ಅನ್ನುವಂಥ, ನಾನು ಯಾವೊಬ್ಬರ ಮೇಲೆ ಕೂಡ ನಾನು ಆರೋಪ ಮಾಡಿ ಅಷ್ಟು ಇದಕ್ಕೆ ನನಗೆ ಇವತ್ತು ನೋಡಿ, ನಮ್ಮ ಕೈಯಲ್ಲಿ ನಾವು ಬೆಳೆಸಿದ್ದವನ್ನ ನಾವು ಇವತ್ತೆಲ್ಲ ನಾಳೆ ಅವನೇನಾದರೂ ನನ್ನ ಬಗ್ಗೆ ಅಪಾರ್ಥ ಮಾಡಿಕೊಂಡು ಏನಾದರೂ ಇನ್ನೊಬ್ಬರು ಬೆಳೀತಾ ಇದ್ದಾರೆ, ಇನ್ನು 10 ಮಂದಿ ಬೆಳೆದು ಬಿಡ್ತಾರೆ, ಜನಾರ್ದನ್ ರೆಡ್ಡಿ ಬಂದುಬಿಟ್ಟು ಅವರು ಪ್ರಚಾರ ಮಾಡ್ತಾರೆ, ಅವ್ನು ಗೆದ್ಬಿಡ್ತಾನೆ ಅನ್ನೋ ಭಯ ಅವನಿಗಿದ್ರು ಕೂಡ ನಾನು ಕ್ಲಿಯರಾಗಿ ಹೇಳಿದೆ, ಇದು ಪಕ್ಷ 224 ಮಂದಿ MLAಗಳಲ್ಲಿ ಬಂಗಾರ ಅನ್ನೋಂಥನು ಒಬ್ಬ ಅಷ್ಟೇ. ಯಾವತ್ತೂ ಕೂಡ ನಿನ್ನ ಸೀನಿಯಾರಿಟಿ, ನಿನ್ನ ಅಸ್ತಿತ್ವಕ್ಕೆ ಇವಾಗ ನಾವು ಸೋತಿದ್ದೀವಿ, ಈ ಸಮಯದಲ್ಲಿ ಇನ್ನೊಬ್ಬರು ಬೆಳೀತಾರೆ, ಈ ಇನ್ಸೆಕ್ಯೂರಿಟಿ ಅದೇನಾದರೂ ಶ್ರಮಲು ಅವ್ರಿಗೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಾನು ಯಾವತ್ತೂ ಕೂಡ ರಾಜಕೀಯಕ್ಕಿಂತ ಮೀರಿ, ರಾಜಕೀಯವನ್ನು ಮೀರಿ ಯಾವ ರೀತಿ ನನ್ನ ಮಕ್ಕಳ ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತೇನೋ, ಮಕ್ಕಳ ಮೇಲೆ ಎಷ್ಟು ವಿಶ್ವಾಸ ಇರುತ್ತೇನೋ ಅಷ್ಟು ವಿಶ್ವಾಸ ಇಟ್ಟಿರೋ ನನ್ನ ವಿಚಾರದಲ್ಲಿ ಇದು ನಾನು ಇನ್ನೂ ನಿಮಗೆ ಕೆಲವೊಂದು ವಿಷಯಗಳು ಇನ್ನೂ ಸಮಯ ಬಂದಾಗ ನೋಡ್ತೀನಿ. ಇವತ್ತು ನಾನೆಲ್ಲ ವಿಷಯಗಳನ್ನ ನಾನು ತಿಳಿಸಿದ್ದೀನಿ, ಮುಂದೆ ಇನ್ನೂ ಏನೇನು ಹೇಳಬೇಕಾಗುತ್ತೆ ಗೊತ್ತಿಲ್ಲ. ಈ 14 ವರ್ಷದಲ್ಲಿ ಅವರು ತುಂಬ ಮೈ ಮೇಲೆ ಇಟ್ಕೊಂಡಿದ್ದಾರೆ, ಭಾಳ ವಿಚಾರಗಳು ನನ್ನ ದೃಷ್ಟಿಗೆ ಬಂದಾಗೆಲ್ಲ ಕೂಡ ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ಸ್ ಭಾಳ ಇದೆ, ಅದನ್ನು ನಾನು ಸಮಯ ಬಂದಾಗ ನಾನು ಹೇಳ್ತೀನಿ. ನಾನು ಭಾಳ ವಿಚಾರಗಳಲ್ಲಿ ಅವರು ಮೈ ಮೇಲೆ ಹಾಕ್ಕೊಂಡಿದ್ದಾರೆ. ಏಜೆನ್ಸಿಗಳೇನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದರೆ ಅಥವಾ ನಂಬಿಕೆ ದ್ರೋಹ ಮಾಡಿದ್ದಾನ, ಸ್ವಾಮಿ ದ್ರೋಹ ಮಾಡಿದ್ದಾನ, ಅಥವಾ ವಿಶ್ವಾಸ ದ್ರೋಹ ಮಾಡಿದ್ದಾರೆ, ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನೂ ಮಾತಾಡಲಿಕ್ಕೆ ನಾನು ಹೋಗಲ್ಲ. ಯಾಕೆಂದರೆ ನಮ್ಮ ಕುಟುಂಬ ನಾಯಕರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ, ಅದೆಲ್ಲವುದನ್ನು ರಿವರ್ಸಲ್ಲಿ ನಾವು ಏನು ವಿಚಾರಗಳೆಲ್ಲ ಇದೆ ನಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರು ಬಳ್ಳಾರಿಯಲ್ಲಿ ಒಂದು ಸ್ಲಮ್ ಏರಿಯಾಗೆ ಹೋಗಿ ಅವರು ಶ್ರೀರಾಮುಲು ಹುಟ್ಟಿ ಬೆಳೆದಿರುವಂಥ ಸ್ಲಮ್ ಏರಿಯಾದಿಂದ ಹಿಡಿದು ಇಡೀ ನಗರದಲ್ಲಿ ತಾವು ಒಬ್ಬ ಕಡು ಬಡವದಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಬಳ್ಳಾರಿಯಲ್ಲಿ ಏನು ಎಂಥ ವಿಚಾರಗಳು ಅಂತ ನೀವು ವಿಚಾರಿಸಿದರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಸಮಯ ಬಂದಾಗ ನಾನು ಎಲ್ಲ ವಿಚಾರಗಳನ್ನು ಕೂಡ ನಾನು ಬಿಡಿಸಿ ನಾನು ಹೇಳ್ತೇನೆ. ಅನಗತ್ಯವಾಗಿ ಏನು ಹೇಳಿ ಏಜೆನ್ಸಿಗಳು ತನಿಖೆ ಮಾಡಿದ್ರೆ ತುಂಬಾ ವಿಚಾರ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅಂದ್ರೆ ಅದು ಒಂದು ಭ್ರಷ್ಟಾಚಾರ ಆಗಿರುತ್ತೆ, ಇಲ್ಲ ಕ್ರೈಮ್ ಆಗಿರುತ್ತೆ. ನೋಡಿ, ಅವೆಲ್ಲದನ್ನು ಕೂಡ ನಾನು ಕರೆಕ್ಟಾಗಿ ಸಮಯ ಬಂದಾಗ ವಿತ್ ಡಿಟೇಲ್ಡ್ ಆಗಿ ಎಲ್ಲ ನಾನು ವಿತ್ ರಿಪೋರ್ಟ್ಸ್ ಹೇಳುವಂಥ ಸಂದರ್ಭ ಬಂದರೆ ನಾನು ಹೇಳ್ಬೋದು. ಇವತ್ತು ನಾನು ಯಾವುದೇ ಒಂದು ವಿಚಾರದಲ್ಲಿ ನಾನು ನಿಮಗೆ ಒಂದಂತೂ ನಾನು ಹೇಳ್ತೇನೆ, ಭಾರತೀಯ ಯಾವುದು ಅವ್ರು ನನಗೆ ಜವಾಬ್ದಾರಿ ಕೊಡ್ತಾರೆ. ಇವತ್ತು ಹನುಮಂತಲ್ಲಿ ಹೋಗಿ ಹನುಮಂತಗಾಗಿ ನೀನು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತೀನಿ, ನಾಳೆ ನನಗೆ ಟಿಕೆಟ್ ನಾವು ಕೊಡಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನೀನು ಇಡೀ ಪಕ್ಷಕ್ಕೋಸ್ಕರ ದುಡಿಬೇಕು ಅಂದ್ರೂ ದುಡಿತೀನಿ. ಶ್ರೀರಾಮುಲನ್ನ ಹೋಗಿ ಗೆಲ್ಲಿಸ್ಕೊಂಡು ಬಂದರೂ ಕೂಡ ಗೆಲ್ಲಿಸ್ತಾ ಇದ್ವಿ. ಗೆಲ್ಲೋದು ಸೋಲೋದು ಅನ್ನೋದು ಚುನಾವಣೆಯಲ್ಲಿ ಅವರವ್ರ ಶಕ್ತಿಗೆ ಅನುಗುಣವಾಗಿರುತ್ತೆ. ಪಕ್ಷ ನಾಳೆ ಶ್ರೀರಾಮುಲಗೋಸ್ಕರನೇ ನೀವು ಹೋಗಿ ಕೆಲಸ ಮಾಡಬೇಕು ಅಂದರೂ ಕೂಡ ನಾನು ಮನಸ್ಫೂರ್ತಿಯಾಗಿ ನಾನು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಪಕ್ಷದ ವರಿಷ್ಠರ ಒಂದು ಆದೇಶದಂತೆಯೇ ನಾನು ನಡ್ಕೊತೀನಿ. ಯಾಕೆಂದರೆ ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರೆಲ್ಲ ಕೂಡ ಹಿಂದೆ ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳಿದರೆ ಅದಾಗುತ್ತೆ, ಜನಾರ್ದನ್ ರೆಡ್ಡಿ ಹೇಳಿದ್ದಾಗುತ್ತೆ, ಅದೆಲ್ಲ ಕೂಡ ಹಳೆ ಕತೆ, 20 ವರ್ಷದ ಹಿಂದೆ. ಇವತ್ತು ಜನಾರ್ದನ್ ರೆಡ್ಡಿ ಸಂಪೂರ್ಣವಾಗಿ ಪಕ್ಷಕ್ಕೆ ಇವತ್ತು ತಲೆಬಾಗಿ
ಪಕ್ಷದ ಆನತಿಯಂತೆ ಪಕ್ಷಕ್ಕೆ ಒಂದು ಪಕ್ಷದ ವಿಚಾರದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ ಆಗಿದೆ. ಇನ್ನೊಬ್ಬರ ಮೇಲೆ ಹೇಳಿ ಮೆಟ್ಲೇರುವಂಥ ಒಂದು ಅವಶ್ಯಕತೆ ನನಗೆ ಇಲ್ಲ. ಸರ್, ನೀವು ಹೇಳ್ತಿರೋ ಪ್ರಕಾರ ಶ್ರೀರಾಮುಲು ಅವರು ಕೂಡ ನಾನೊಬ್ಬ ಸ್ನೇಹಿತ ಅಂತ ನಾನು ತೀರ್ಮಾನ ಮಾಡಿದ ಮೇಲೆ ಸಾಯೋವರೆಗೂ ಕೂಡ ನನ್ನ ಸ್ನೇಹಿತ ಅಂತಲೇ ನಾನು ಟ್ರೀಟ್ ಮಾಡ್ತೀನಿ. ಯಾವತ್ತೂ ನನ್ನ ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ. ಬಟ್ ಆದರೆ ಒಂದು ವಿಪರ್ಯಾಸ ಅಂದರೆ ಶತ್ರುಗಳ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೋಡಿ ಈಗ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಆಗಿದೆ. ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು. ಅವ್ರು ನಿನ್ನೆ ಮಾತಾಡಿದ್ರು. ಬಿಡಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ವೈಯಕ್ತಿಕ, ಅದನ್ನ ಯಾರು ಮಾತಾಡ್ಲಿಕ್ಕಾಗಲ್ಲ. ಆದರೆ ಇವತ್ತು ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಾಟಕದಲ್ಲಿ ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲಿ, ನನ್ನ ಮೇಲೆ ಆರೋಪ ಮಾಡಿ ಹೋಗೋದೇ. ಅಂದ್ರೆ 40 ವರ್ಷಗಳು ನಾನು ಮಾಡಿರುವಂತ ಎಲ್ಲದನ್ನ ನೀನು ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯ್ತು ಅಂತಂದ್ರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತೀನಿ. ಪಕ್ಷ ಬಿಡುವಂತ ಸಾಧ್ಯತೆ ಇದೆ ಅಂತ ನನಗೆ ಅನ್ಸುತ್ತೆ. ಅದು ನೋಡಿ, ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆಗೂ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನ. ಆದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತೇಳಿ, ಅದು ಶ್ರೀರಾಮಲ್ನ ಹೇಗಾದ್ರೂ ತಗೋಬೇಕು ಅಂತೇಳಿ ಶ್ರೀರಾಮಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇದ್ದೆ. ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದಂತಲ್ಲ. ನಾನು ಹೇಳ್ತಾ ಇರೋದೇನಿದ್ರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದೆ. ಅಂದ್ರೆ ಒಂದ್ ಹೆಜ್ಜೆ ಇದು ಇಟ್ಬಿಟ್ಟು ಜನಾರ್ದನ್ ರೆಡ್ಡಿ ವಿಚಾರ, ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು. ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ 40 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮಾಡಿದ ಎಲ್ಲದನ್ನು ಕೂಡ ಬೂದಿಯಲ್ಲಿ ಆಗ್ಬಿಟ್ಟು ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂಥದ್ದು. ನಾನು ಕೊನೆಗೆ ಹೇಳೋದಂದ್ರೆ ಇಷ್ಟೇ, ಭಗವಂತನ ಮುಂದೆ ಹೋಗಿ, ಆ ತಾಯಿ ಬಳ್ಳಾರಿ ದುರ್ಗಮ್ಮನ ಮುಂದೆ ಹೋಗಿ ಮೊಣಗಾಲ ಮೇಲೆ ಬಿದ್ದು ನನ್ನ ಸ್ನೇಹಿತನಿಗೆ ನಾನು ನಾನು ಆರೋಪಗಳು ಮಾಡಿದೆ, ನಾನು ದ್ರೋಹ ಮಾಡಿದೆ, ತಾಯಿ ನನ್ನ ಕ್ಷಮಿಸು ಅಂತೇಳಿ ಕಣ್ಣೀರಿಂದ ಹೋಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಏನಾದರೂ ಆ ಭಗವಂತ. ಯಾಕೆಂದರೆ ನಾನು ಕರ್ಮ ಸಿದ್ಧಾಂತವನ್ನು ನಂಬಿರುವಂಥವ್ನು. ನಾನು ಮೊದಲಿಂದ ಕೂಡ ಯಾರು ಏನೇ ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ, ಇಷ್ಟೆಲ್ಲ ವಿಜ್ಞಾನ ಬೆಳೆದಿದೆ, ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕರ್ಮ, ದೇವರು ಇನ್ನೂ ನಂಬ್ತಾರ ಅಂತೇಳಿ ಮೊನ್ನೆ ಒಂದು ತಿಂಗಳಿಂದ ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ದೆ. ಆದರೆ ನಾನು ಹೇಳ್ತಾ ಇದ್ದೆ, ಕರ್ಮ ನಾವು ಭಗವದ್ಗೀತೆಯಲ್ಲಿ ನಮ್ಮ ಪುರಾಣಗಳಲ್ಲಿ ಕರ್ಮ ವಿಚಾರದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿರೋರು ಜನಾರ್ದನ್ ರೆಡ್ಡಿ. ಈ 14 ವರ್ಷಗಳು ನನಗೆ ಕೊಟ್ಟಿರೋ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ಮ ಕಣ್ಮುಂದೆ ಇದೆ. ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕಲ್ಲಿ ನಾನು ಮತ್ತೆ ಬಂದಿದ್ದೀನಿ. ನನ್ನ ಕಣ್ಮುಂದೆನೆ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ, ನಾನೇ ಆಗಲಿ ಇನ್ನೊಬ್ಬರಾಗಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡೋ ಪ್ರಶ್ನೆನೇ ಇಲ್ಲ.